ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇವತ್ತಿನ ಬೆಳವಣಿಗೆ ಬಗ್ಗೆ ಹೇಳಬೇಕಂದ್ರೆ ಸೌಜನ್ಯಳ ಮಾವ ವಿಠ್ಠಲಗೌಡರಿಗೆ ನ್ಯಾಯಾಲಯ 1 ತಿಂಗಳ ಕಾಲ ಜೈಲಿನಾಗಿರ್ಬೇಕಂತಂದ ತೀರ್ಪನ್ನು ನೀಡ್ಯಾರ. ಹಾಗಾದರೆ ಈ ವಿಠ್ಠಲಗೌಡರವರು ಏನು ತಪ್ಪನ್ನು ಮಾಡಿದ್ರು? ಸೌಜನ್ಯಳ ವಿಚಾರದಲ್ಲಿ ಏನಾದರೂ ತಪ್ಪು ಮಾಡಿದ್ರೇನಾ, ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಸಿಕ್ಕೊಂಡ್ರೇನಾ, ಅಥವಾ ಇನ್ನು ಮತ್ತೇನಾದರೂ ಇರ್ಬೋದೇನೋ, ಅಥವಾ ಹೋರಾಟನೇ ಇವ್ರದ್ದು ಸರಿ ಇರಲಿಲ್ಲೋ ಏನೋ, ಯಾವ ಕಾರಣ ಇರ್ಬೋದು? ಅದ್ರ ಜೊತೆಗೆ ಒಬ್ಬ ಜರ್ನಲಿಸ್ಟ್ ಅನ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಅದ ವಿಕಾಸ್. ಆ ವಿಕಾಸ್ ಅವರಿಗೆ ನಾನು ಕೆಲವೊಂದಿಷ್ಟು ಮಾತುಗಳನ್ನು ಹೇಳಬೇಕು, ಅದನ್ನು ಕೊನೆಯದಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸೌಜನ್ಯ ಅಂತಕ್ಕಂಥ ದೇವತೆ, ಚಾಮುಂಡೇಶ್ವರಿ ದೇವಿ, ಅವಳ ಮೇಲೆ ಅತ್ಯಾಚಾರ ಆಗಿ 13 ವರ್ಷ ಆಯಿತು. ಅವಳಿಗೆ ಅವಳ ತಾಯಿಯ ಅಣ್ಣ ವಿಠ್ಠಲಗೌಡ, ಅಣ್ಣನೋ ತಮ್ಮನೋ ವಿಠ್ಠಲಗೌಡ, ಆ ವಿಠ್ಠಲಗೌಡರವರು ಏನು ತಪ್ಪು ಮಾಡಿದ್ರು? ಯಾಕಂದ್ರೆ ಆ ವಿಕಾಸ್ ಅಂತಕ್ಕಂಥ ಜರ್ನಲಿಸ್ಟ್ ಹೇಳ್ಬೇಕಾದ್ರೆ ಯೂಟ್ಯೂಬ್ ಚಾನಲಲ್ಲಿ ವಿಠ್ಠಲಗೌಡ ಏನೋ ಒಂದು ದೊಡ್ಡದಾಗಿ ತಪ್ಪು ಮಾಡ್ಯಾನ ಅಂತ ತಿಳ್ಕೊಂಡ ಹೇಳಿದ್ರೆ, ಅದೇ ಈ ದರಿದ್ರ ಮೀಡಿಯಾಗಳು ಏನದಾವಲ್ಲ, ಕೆಲವೊಂದಿಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ಒಂದು ಹೇಳೋದನ್ನ ಬೇರೆ. ವಿಠ್ಠಲಗೌಡ ಅರೆಸ್ಟ್, ವಿಠ್ಠಲಗೌಡ ಅರೆಸ್ಟ್, ವಿಠ್ಠಲಗೌಡ ಅರೆಸ್ಟ್, ಏನು ಸಿಕ್ಕಾದನೆ ಹೇಳಾಕದಾರ. ಹೌದಲ್ಲ? ಹೇಳಿ, ಇರೋ ಸುದ್ದಿಯನ್ನು ಬಿಟ್ಟು ಬೇರೆ ಸುದ್ದಿಯನ್ನು ಹೇಳ್ತಕ್ಕಂಥ ಚಾಲಿ ಆ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗದ. ಮತ್ತು ಅವರಿಗೆ ಅನ್ನ ತಿನ್ನೋದು ಬಿಟ್ಟು ಹೇಳಿ ತಿನ್ನೋದು ಚಾಲಿ ಇರೋದ್ರಿಂದ ಈ ರೀತಿ ಕೆಲಸವನ್ನು ಮಾಡ್ತಾ ಇರ್ತಾವೆ. ಸೊ ವಿಷಯಕ್ಕೆ ಬರಬೇಕಾದ್ರೆ, ವಿಠ್ಠಲಗೌಡರವರಿಗೆ 2023ರಲ್ಲಿ ಧರ್ಮಸ್ಥಳದ ಕಡೆಯಿಂದ, ಒಂದು ನ್ಯಾಯಾಲಯದ ಕಡೆಯಿಂದ ಒಂದು ನೋಟಿಸ್ ಹೋಗಿರ್ತದ. ಏನಪ್ಪಾ ಅಂದ್ರೆ, ನೀವು ಧರ್ಮಸ್ಥಳದ ಬಗ್ಗೆ ಅನ್ನೋಕ್ಕಿಂತಲೂ ಕೂಡ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬದ ಬಗ್ಗೆ ಯಾವುದೇ ರೀತಿಯಾಗಿ ಸಾಕ್ಷಿ ಇಲ್ಲದೆ ಅವರ ಮೇಲೆ ಆಪಾದನೆಯನ್ನ ಮಾಡಬಾರ್ದು, ಅವ್ರ ಹೆಸರನ್ನ ನೀವು ಎತ್ತಬಾರ್ದು, ಅವ್ರ ಬಗ್ಗೆ ನೀನು ಮಾತಾಡಬಾರ್ದು ಅಂತಂದ ವಿಠ್ಠಲಗೌಡರವರಿಗೆ ನೋಟಿಸ್ ಜಾರಿಯಾಗಿರ್ತದೆ. ಆ ನೋಟಿಸನ್ನು ತೆಗೆದುಕೊಂಡಿರ್ತಕ್ಕಂಥ ವಿಠ್ಠಲಗೌಡ ಸರಿ ಅಂತ ತಿಳ್ಕೊಂಡು ಸುಮ್ಮನಿರ್ತಾರೆ. ಆದ್ರೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ವಿಠ್ಠಲಗೌಡರಿಗೆ ಹೊಟ್ಟೆ ಉರಿತದಲ್ರಿ. ಅಕ್ಕನ ಮಗಳ ಮೇಲೆ ಅತ್ಯಾಚಾರ ಆಗಿ ಬರ್ಬರವಾಗಿ 4 ಜನ ಕುಡ್ಕೊಂಡು ಅತ್ಯಾಚಾರ ಮಾಡಿ ಅವಳನ್ನು ಬೆತ್ತಲೆ ಮಾಡಿ ಅವಳ ಪ್ರೈವೇಟ್ ಪಾರ್ಟಲ್ಲಿ 5 ಇಂಚು ಮಣ್ಣನ್ನ ತುರುಕಿ ಆ ಒಂದು ಗುಡ್ದಾಗ ಹೋತು ಒಗದಿರ್ತಾರಲ್ರಿ ಮಳ್ಯಾಗ. ಮತ್ತೆ ಯಾವ ಪೊಲೀಸ್ ಅಧಿಕಾರಿ ಮನೆಗೆ ಬಂದ ಅವಳು ಒಳ ಉಡುಪನ್ನ ಕೊಡೋತಂದು ಹೇಳಿ ಒಳ ಉಡುಪನ್ನ ತಗೊಂಡು ಹೋಗಿ ಅಲ್ಲಿ ಓತು ಒಗಿತಾನಂದ್ರ ಎಷ್ಟೊಂದು ನೀಚ ಬುದ್ಧಿ ರೀ ಇವ್ರದ್ದು. ಹೊಲಸು ನನ್ನ ಮಕ್ಕಳು 4 ಸೋಳೆ ಮಕ್ಕಳು ತಂದು ಅತ್ಯಾಚಾರಿಗಳು ಎಲ್ಲದಾರ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿವರೆಗೂ. ಆದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೋಗ್ಕೊಳ್ಳೋದು, ಅದ್ರ ಜೊತೆಗೆ ಆ ಸೌಜನ್ಯ ಬ್ಯಾಗ್ ಕೂಡ ತೋದಿರಲಿಲ್ಲ, ಒಳಗಡೆ ಇರ್ತಕ್ಕಂಥ ಬುಕ್ ಕೂಡ ತೋದಿರಲಿಲ್ಲ. ದಕ್ಷಿಣ ಕನ್ನಡದಾಗ ಮಳೆ ಎಷ್ಟಿರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತದ ರೀ, ನಮಗೂ ಗೊತ್ತದ, ನಿಮಗೂ ಗೊತ್ತದ. ಅಂತ ಒಂದು ಪ್ರಕರಣ ಮುಚ್ಚಿ ಹಾಕ್ತಾರ್ರಿ. ಅಕ್ಕನ ಮಗಳ ಮೇಲೆ ಈ ರೀತಿ ಅತ್ಯಾಚಾರ ಆಗಿ ತಿಳ್ಕೊಂಡು ಹೊಟ್ಟೆಯಾಗಿ ಬೆಂಕಿ ಬಿಡೋದು ಸಹಜ ಅದಲ್ರಿ. ಅದೇ ವೀರೇಂದ್ರ ಹೆಗಡೆ ಕಡೆ ಸೌಜನ್ಯ ಕಿಡ್ನಾಪ್ ಆದ ದಿನ ಹೋದಾಗ ಆ ವೀರೇಂದ್ರ ಹೆಗಡೆ ಹೇಳಿದ್ನಂತ, ಈ ವಯಸ್ಸದ, ಈ ವಯಸ್ಸಿನಾಗ ಯಾರ ಜೊತೆ ಓಡಿ ಹೋಗಿರ್ಬೋದು, ಮತ್ತೆ ಬರ್ತಾಳಕ್ಕಿ, ಅವಳಿಗೆ ನೀವು ಏನೋ ಅನ್ನಕ್ಕೆ ಹೋಗ್ಬೇಡ್ರ ತಂದ ಹೇಳ್ತಾನಂದ್ರ, ಈ ಮಾತು ಎಲ್ಲಿ ಹೋಯ್ತಪ್ಪ? ವಿಕಾಸ್ ಜರ್ನಲಿಸ್ಟ್ ಇದನ್ನ ಬಗ್ಗೆ ಹೇಳಬೇಕಾಗಿತ್ತು. ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಕಾದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ್ರಿ, ನಾವು ಬಗ್ಗೆ ಹರ್ಸಂತಂದ ಅಂದಿರ್ತಕ್ಕಂಥ ಈ ನಿಮ್ಮ ಧರ್ಮಾಧಿಕಾರಿ ಏನದಾರಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ಹೇಳಬೇಕಾಗಿತ್ತಲ್ಲ. ಇಲ್ಲಿ ಯಾವನು ಬಂದು ಕೂಡ ವೀರೇಂದ್ರ ಹೆಗಡೆನ ಅತ್ಯಾಚಾರ ಮಾಡ್ಯಾನಂತಂದು ಯಾರು ಎಲ್ಲಿ ಹೇಳಿದಾರ? ಯಾರು ಕೂಡ ಹೇಳಿಲ್ಲ. ಸೊ ಹಾಗಾದ್ರೆ ವಿಠ್ಠಲಗೌಡರವರಿಗೆ ಯಾಕೆ ಶಿಕ್ಷೆ ಆಯ್ತಪ್ಪ ಅಂದ್ರೆ, ಸೊ ಅವ್ರು ಈ ಒಂದು ದಿನಮಾನಗಳಲ್ಲಿ ಹೊಟ್ಟೆಯಾಗಿ ಬೆಂಕಿ ಬಿದ್ದರೆ ಈ ವೀರೇಂದ್ರ ಹೆಗಡೆನ ಮತ್ತು ಈ ಹರಿಶ್ಚಂದ್ರನ, ಅವ್ನ ಇಚ್ಚಲ, ಉದಯ, ಆಮೇಲೆ ಅವ್ನು ಧೀರಜ್ ಜೈನ, ಇವೆಲ್ಲ ಏನದಾರಲ್ಲ ಇವ್ರನ್ನೆಲ್ಲ ಒಟ್ಟ ಅವ್ನು ಹರಿದು 12 ಮಾಡಿಬಿಟ್ಟಿದ್ದಾನೆ ರೀ. ಅಶ್ವವೇಗ ತಂದ ಒಂದು ಚಾನಲ್ ಇತ್ತು ಅದರಲ್ಲಿ, ಆಮೇಲೆ ಇನ್ನು ಕೆಲವೊಂದಿಷ್ಟು ಪವರ್ ಟಿವಿನಾಗೂ ಇದ್ರು, ಆಮೇಲೆ ಬೇರೆ ಬೇರೆ ಚಾನಲ್ಗಳ್ದಾಗ ಹೋಗಿ ಈ ಧರ್ಮಾಧಿಕಾರಿ ತಂಬ ಇವ್ರ ಕುಟುಂಬನ ಎಲ್ಲ ಒಟ್ಟ ಕಾಲ ಹಾಕಿ ತೊಳೆದು ಬಿಟ್ರಿ ವಿಕಾಸ್ ಗೌಡ್ರು, ವಿಠ್ಠಲಗೌಡರು ತುಳಿದು ಬಿಟ್ರು. ಹೌದು, ಹೊಟ್ಟೆಗೆ ತಾಪಿತ್ತು, ತುಳಿದ್ರು, ಏನಾಗೋದು ಅದಕ್ಕೆ. ಆದ್ರೆ ತಪ್ಪೆಲ್ಲಾಗ್ಯದಪ್ಪ ಅಂದ್ರೆ, ನಾವು ನ್ಯಾಯಾಂಗ ವ್ಯವಸ್ಥೆಗೆ ತಲೆ ಬಾಗಬೇಕಾಗ್ತದ, ನ್ಯಾಯಾಂಗ ವ್ಯವಸ್ಥೆಗೆ ತಲೆಯನ್ನ ಬಾಗಬೇಕಾಗ್ತದ. ಅವರಿಗೆ ನೋಟಿಸ್ ಇಶ್ಯೂ ಆಗ್ಯದ, ಆದ್ರೂ ಕೂಡ ಅವ್ರದ್ ಬಗ್ಗೆ ಅವ್ರದ್ರ ಬಗ್ಗೆ ಮಾತಾಡಿರೋ ಅನ್ನೋದು ತಪ್ಪಲ್ಲ. ಹೊಟ್ಟೆಗೆ ಬೆಂಕಿತ್ತು ಮಾತಾಡಿದ್ರು, ಯಾಕಂದ್ರೆ ಅತ್ಯಾಚಾರ ಆಗಿದೆ. ಯಾರು ಬಂದಿಲ್ಲಿ ನ್ಯಾಯ ಕೊಡ್ಸಕದಾರ? ಯಾವ ನ್ಯೂಸ್ ಚಾನಲ್ಗಳು ಬಂದು ನ್ಯಾಯ ಕೊಡ್ಸಕದವ? ಯಾವ ಪೊಲೀಸ್ ಇಲಾಖೆ ಬಂದು ಇಲ್ಲಿ ನ್ಯಾಯ ಕೊಡ್ಸಕದ? ಆ ಮಂಜುನಾಥ್ ಗೌಡನ ಓದಿ ಜೈಲಿಗೆ ಹಾಕರಲ್ಲ, ಅವನು ಬಂದು ನ್ಯಾಯ ಕೊಡಿಸಿದ? ಯಾವ SIT ನ್ಯಾಯ ಕೊಡ್ಸದ? ಯಾವ ರಾಜಕೀಯ ನಾಯಕರು ಬಂದು ನ್ಯಾಯ ಕೊಡಿಸ್ತಾ ಇದಾರ?
ಹೌದು, ಮನ್ಯಾಗ ಅದಾವದನ್ರಿ, ಮನ್ಯಾಗಿನ ಮನುಷ್ಯ ಅದಾನ, ಮನ್ಯಾಗಿನ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ಯದ, ಪ್ರೈವೇಟ್ ಪಾರ್ಟಿ 5 ದಿನ ಬಂದ್ ಹಾಕ್ಯಾರ, ಮಾತಾಡಿರ್ತಾರ. ಆದ್ರೆ ನ್ಯಾಯಾಲಯ ಏನು ಹೇಳಿತ್ತು, ಹೆಗಡೆ ಬಗ್ಗೆ ಮಾತನಾಡಬಾರ್ದು ಅಂತಂದು ಅವ್ರಿಗೆ ಹೇಳಿದಾಗ ಆದ್ರೆ ಅವ್ರನ್ನ ಕಾಲ ಹಾಕಿ ತುಳಿದ್ರು. ಇವತ್ತೇನಾಯ್ತಪ್ಪ ಅಂದ್ರೆ ಕೋರ್ಟ್ಗೆ ಹೋದಾಗ ಅವರಿಗೆ ನಿಮಗೆ ನೋಟಿಸ್ ಬಂದರೂ ಕೂಡ ನೀವು ಇದ್ರ ಬಗ್ಗೆ ಮಾತನಾಡಿದಿರಿ, ನೀವು ನ್ಯಾಯಾಂಗ ವ್ಯವಸ್ಥೆಗೆ ನೀವು ಅಗೌರವವನ್ನು ಸೂಚಿಸಿದಿರಿ ಮತ್ತು ನೀವು ನ್ಯಾಯಕ್ಕೆ ನೀವು ಬೆಲೆಯನ್ನು ಕೊಡಲಿಲ್ಲ. ಸೊ ನ್ಯಾಯಾಂಗ ವ್ಯವಸ್ಥೆಗೆ ನೀವು ಬೆಲೆಯನ್ನು ಕೊಡಲಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಏನು ಮಾಡ್ಯಾರಪ್ಪ ಅಂದ್ರೆ 1 ತಿಂಗಳ ಕಾಲ ಜೈಲು ಘೋಷಣೆ ಮಾಡಿಬಿಟ್ಟಿದ. ಅದನ್ನು ಈ ವಿಕಾಸ್ ಅಂತಕ್ಕಂಥ ಒಬ್ಬ ಜರ್ನಲಿಸ್ಟ್ ಯೂಟ್ಯೂಬ್ ಚಾನಲ್ ಇದ್ದವರು ಅವ್ರೇನಪ್ಪ ಅಂದ್ರೆ ಭಾಳ ಒಂದು ವೈಭೋಗದಿಂದ ಅದನ್ನು ಹೇಳ್ತಾ ಇದ್ರು. ನಿಮ್ಮ ಹತ್ರ ಯೂಟ್ಯೂಬ್ ಅದ ಅಂದ್ರೆ, ನಿಮ್ಮ ಹತ್ರ ಮೊಬೈಲ್ಗಳು ಅದಾವ ಅಂದ್ರೆ ಇನ್ನೊಬ್ಬರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳ್ತೀಯಲ್ಲ ವಿಕಾಸ್ ಅವರು. ಆ ಪವರ್ ಟಿವಿಯ ರಾಕಿ ಅದನಲ್ಲ, ಅವನು ಸೂಳೆ ಅಂತಂದು ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಹೇಳಿದಲ್ಲ, ನಿನ್ನ ತಾಯಿ ನಿನ್ನ ಮನೆಯಲ್ಲಿ ಅದಾಳಲ್ಲ, ನಿನ್ನ ಅಕ್ಕ ತಂಗಿ ನಿನ್ನ ಮಗಳು ನಿನ್ನ ಹೆಂಡತಿ ಮನೆಯಲ್ಲಿ ಅದಾಳಲ್ಲ. ಸೊ ಆ ಸೂಳೆ ಅನ್ನೋ ಪದ ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಕುತ್ಕೊಂಡು ಮಾತಾಡಿದಲ್ಲ, ನಿನ್ನನ್ನು ಹೆತ್ತಿರ್ತಕ್ಕಂಥ ತಾಯಿನೂ ಒಂದು ಹೆಣ್ಣುಮಗಳು ಹೌದಲ್ಲ. ಸೊ ಅದ್ರ ಬಗ್ಗೆ ನಿನ್ನ ತಲೆ ಎತ್ತಬೇಕಾಗಿತ್ತು, ಧ್ವನಿ ಎತ್ತಿ ಮಾತನಾಡಬೇಕಾಗಿತ್ತು, ರಾಕೇಶ್ ಶೆಟ್ಟಿಯನ್ನು ಜೈಲಿಗೆ ಹಾಕಿರುತ್ತೆ ಹೇಳಬೇಕಾಗಿತ್ತು. ಯಾಕೆ ಹೇಳ್ತಿದ್ದೀನಿಲ್ಲ, ನೀನು ಮೊಬೈಲ್ ಇಟ್ಕೊಂಡು ಯೂಟ್ಯೂಬ್ ತಿಳ್ಕೊಂಡು ಏನು ಬೇಕಾದ್ರೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಅದು ನಮಗೆ ಗೊತ್ತದ, ಅಂದ್ರೆ ಮಾತಾಡಬಾರ್ದು ಅನ್ನೋದು ನಮ್ಗೆ ಗೊತ್ತದ ರೀ. ಹಂಗಂತ ತಿಳ್ಕೊಂಡು ನಮ್ಮ ಮನೆ ಹೆಣ್ಮಕ್ಳನ್ನ ಬಂದು ಗಜ್ವಾ ಮಾಡಿರಿ ಬಿಡೋನೇನವ, ಬಿಟ್ಬಿಡು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡು. ನ್ಯಾಯಾಂಗ ವ್ಯವಸ್ಥೆಗೆ ತಲೆ ಬಾಗ್ತೀವಿ, ಅದಕ್ಕೆ ನಾವು ದೊಡ್ಡ ಸಲ್ಯೂಟ್ ಅದ ರೀ. ಅದಕ್ಕೆ ವಕೀಲರು ಬಂದಾರ, ದೊಡ್ಡ ದೊಡ್ಡ ವಕೀಲರು, ಬಾಲನ್ ಸರ್ ಅಂತ ವಕೀಲರು ಬಂದಾರ ಸೌಜನ್ಯ ಕೇಸ್ನಾಗ. ಯಾಕೆ ಬಂದಾರ? ಗೋಟಿ ಆಡಕ್ಕೆ ಬಂದಿಲ್ಲ, ಅವರು ನ್ಯಾಯ ಕೊಡ್ಸೋದಕ್ಕೆ ಬಂದಿದಾರ. ರಾಕೇಶ್ ಶೆಟ್ಟಿಗೆ ಶಿಕ್ಷೆ ಆಗಲ್ತು ಒಂದಿನಾದ್ರೂ ಮಾತಾಡಬೇಕಿತ್ತು ನೀನು ಯೂಟ್ಯೂಬ್ ಚಾನಲಲ್ಲಿ, ಅದನ್ನ ನೀನು ಮಾತಾಡಲಿಲ್ಲ. ಹೌದಲ್ಲ. ಆ ರಂಗನ್ನ ಮಹಿಳಾ ಆಯೋಗಕ್ಕೆ ಲೆಫ್ಟಿಸ್ಟ್ ಮತ್ತು ರೈಟಿಸ್ಟ್ ಅಂತ ಕರೆದಲ್ಲ, ಮಹಿಳಾ ಶಕ್ತಿಗೆ, ಭಾರತ ಮಾತಿಗೆ, ತಾಯಿ ಚಾಮುಂಡೇಶ್ವರಿಗೆ ಕರೆದಲ್ಲ ಲೆಫ್ಟಿಸ್ಟ್ ಮತ್ತು ರೈಟಿಸ್ಟ್ ಅಂತಂದ. ಅವನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬೇಕಿತ್ತು. ಮೇನ್ ಸ್ಟ್ರೀಮ್ ಮೀಡಿಯಾ ಇದ್ದರೆ ನೀವು ಈ ರೀತಿ ಮಾತಾಡಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಜೈಲು ಶಿಕ್ಷೆ ಆಗ್ತದೆ, ನಿಮ್ಮನ್ನು ಬಿಡಕ್ಕೆ ಹೋಗಿಲ್ಲ ಅಂತ ಹೇಳಬೇಕಾಗಿತ್ತು. ಯಾಕೆ ಅಷ್ಟೊಂದು ವಿಠ್ಠಲ್ ಗೌಡ್ರ ಬಗ್ಗೆ ದೊಡ್ಡ ಒಂದು ಹಬ್ಬ ಮಾಡ್ಕೊಂಡು ಹೇಳಕತ್ತಿದ್ದೀಪ? ಆ ಸ್ಮಿತಾ ಅದು ಒಂದು ಹೆಣ್ಣಾಗಿ ಹೆಣ್ಣಿನ ಕುಲಕ್ಕೆ ಲಜ್ಜೆಗೇಡಿ ಇರಬಹುದು. ಅವಳ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು, ನೀನು ಯಾಕೆ ಮಾಡಲಿಲ್ಲಪ್ಪ? ಮತ್ತು ನಿನ್ನ ಕೊನೆಯದಾಗಿ ದೊಡ್ಡ ಸ್ಥಾನ ಮಾಡ್ಕೊಂಡು ಹೇಳ್ತೀಯ. ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ, ಅನ್ನಪ್ಪ ಸ್ವಾಮಿ, ಮಂಜುನಾಥನ ಸ್ವಾಮಿಯ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಇದೇ ರೀತಿ ಶಿಕ್ಷೆ ಆಗ್ತದೆ ಅಂತ ಹೇಳ್ತಿಲ್ಲ. ನಾಚಿಕೆ, ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದ ನಿನಗೆ? ಇಲ್ಲಿವರೆಗೂ ಯಾವುದೇ ಒಬ್ಬ ಯೂಟ್ಯೂಬ್ ಚಾನಲ್ದವರಾಗಿರ್ಬೋದು ಅಥವಾ ಹೋರಾಟಗಾರರಾಗಿರ್ಬೋದು ಇವತ್ತು ಕೂಡ ಅನ್ನಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಆ ಪುಣ್ಯ ಕ್ಷೇತ್ರದ ಬಗ್ಗೆ ಒಬ್ಬರು ಕೂಡ ಅಪಸ್ವರವನ್ನು ಎತ್ತಿಲ್ಲ ಅನ್ನೋದನ್ನು ನಿನ್ನ ತಲೆಯಾಗಿ ಇಟ್ಕೊ. ಮೊದಲು ಇದನ್ನು ಒಬ್ಬ ಜರ್ನಲಿಸ್ಟ್ ಹಾಕೊಂಡಿದ್ದಲ್ಲ ಯೂಟ್ಯೂಬ್ ಚಾನಲಲ್ಲಿ, ಅದನ್ನು ಮೊದಲು ತಲೆಯಾಗಿ ಹಾಕ್ಕೊಂಡು ಸರಿಯಾಗಿ ಮಾತಾಡೋದನ್ನು ಕಲ್ಕೋ ವಿಕಾಸ್. ಇವತ್ತಿಗೂ ಕೂಡ ನಾನು ನಿನಗೆ ಮರ್ಯಾದೆಯನ್ನು ಕೊಟ್ಟು ಮಾತಾಡ್ತಾ ಇದ್ದೀನಿ. ಆದ್ರೆ ವಿಠ್ಠಲ್ ಗೌಡ್ರು ಮಾಡಿದ್ದು ತಪ್ಪು, ಒಪ್ಕೊಳ್ತೀನಿ ನಾನು. ಕೋರ್ಟ್ ಆರ್ಡರ್ ಬಂದದ, ನ್ಯಾಯಾಂಗಕ್ಕಿಂತಲೂ ದೊಡ್ಡವ ಯಾರೂ ಇಲ್ಲ. ಆದ್ರೆ ಸೌಜನ್ಯಗೆ ಯಾರು ನ್ಯಾಯ ಕೊಡಿಸ್ತಾರಪ್ಪ ವಿಕಾಸ? ಹೇಳಲ್ಲ, ಯಾರು ನ್ಯಾಯ ಕೊಡಿಸ್ತಾರ? SIT ನೀ ಕೊಡಿಸ್ತೀಯ? ಇಲ್ಲ ರಾಜಕಾರಣಿಗಳು ಕೊಡಿಸ್ತಾರ? ಯಾರು ಕೊಡಿಸ್ತಾರ? ಮನ್ಯಾಗಿನ ಮನುಷ್ಯ ಅದನ್ನ ಆಗಿರ್ಬೇಕು. ಹಾಗಾದ್ರೆ ತಿಳ್ಕೊಂಡ ನಾಳೆ ನನ್ನ ಹೆಂಡತಿ ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿ ಯಾರಾದರೂ ಹೋದ್ರೆ ಅವನನ್ನು ನಾನು ಸುಮ್ಮನೆ ಬಿಡಬೇಕು? ಇದಕ್ಕೆ ನೀನು ಆನ್ಸರ್ ಮಾಡಿಬಿಡು. ಇಲ್ಲ ನಿನ್ನ ಹೆಂಡತಿ ನಿನ್ನ ಕುಟುಂಬದವ್ರ ಮೇಲೆ ಅತ್ಯಾಚಾರ ಆದ್ರೆ ನೀ ಸುಮ್ಮನೆ ಕೂತು ಬಿಡ್ತೀಯ? ನಿನ್ನ ಹೊಟ್ಟೆಗೆ ಉರಿಯಂಗಿಲ್ಲ, ಉರಿತದನೋ ಇಲ್ಲೋ ಅನ್ನೋದನ್ನು ನೀನು ನನಗೆ ಹೇಳಿಬಿಡು. ಸೊ ವಿಠ್ಠಲ್ ಗೌಡ ಅವರಿಗೆ ನ್ಯಾಯಾಂಗದ ಒಂದು ವ್ಯವಸ್ಥೆಯ ಪ್ರಕಾರ ಅವರಿಗೆ 1 ತಿಂಗಳ ಜೈಲಾಗ್ಯದ. ಸೊ ಇರಲಿ, ಹೋರಾಟದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮನ್ಯಾಗಿನ ಮಂದಿ ಆಗಿತ್ತು ಅಂದ್ಕೂಡಲೇ ಹೊಟ್ಟೆಗೆ ಬೆಂಕಿ ಬೀಳೋದನ. ಸೊ ನೋ ಪ್ರಾಬ್ಲಮ್. ನ್ಯಾಯಾಂಗ ವ್ಯವಸ್ಥೆಗೆ ಎಲ್ಲರೂ ಕೂಡ ತಲೆ ಬಾಗ್ತಾ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.